ಬ್ಯಾಕ್ ಟು ದ ಮಾಸ್ಟರ್ ಚಾನಲ್. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಮ್ಯಾಚ್ ನೋಡಿರ್ತಾರೆ. ಯಾವ ಥರ ಆಡಿದ್ರು ಗುರು ನಮ್ಮ ಹುಡುಗಿಯರು ವಾವ್ 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 ನಂಬಕ್ಕೆ ಆಗ್ತಾ ಇಲ್ಲ, ಈ ಥರದ್ದು ಆಡ್ತವ್ರೆ ಅಂತಂದು. ಆಲ್ರೆಡಿ ಇವಾಗ ಫೈನಲ್ಗೆ ಆಲ್ಮೋಸ್ಟ್ ಆಲ್ ಎಂಟ್ರಿ ಕೊಟ್ರಂತಲೇ ಹೇಳ್ಬೋದು. ನೋಡುವ ಫೈನಲಲ್ಲಿ ಯಾವ ಥರ ಆಡ್ತಾರೆ ಅಂತಂದು. ಈ ಮ್ಯಾಚ್ ಮಾತ್ರ ಚಿಂದಿ ಬಿಡಾಯಿಸ್ಬಿಟ್ರು ಗುರು. ಬನ್ನಿ ಇವಾಗ ಫಸ್ಟ್ ಬಾಲಿಂಗ್ ಮಾತಾಡೋಣ. ಬಾಲಿಂಗ್ ಯಾವ ಥರ ಮಾಡಿದ್ರು ಅಂದರೆ ಯಪ್ಪ ನಂಬಕ್ಕೆ ಆಗ್ತಾಯಿಲ್ಲ. ಈ ಥರನೂ ಇದ್ದಾರೆ ನಮ್ಮ ಬಾಲರ್ಸ್ ಅಂತಂದು. ಏನೇನು ಎಂತೆಂಥವ್ರು ಹೊಸ ಪ್ಲೇಯರ್ಸ್ ಹುಟ್ಕೊಳ್ತಾ ಇದ್ದಾರೆ. ಅದರಲ್ಲಿ ಗ್ರೇಸ್ ಸ್ಯಾರಿಸ್ ನೋಡ್ಬೋದು ನೀವು. ಎಲ್ಲಿ ಇಡೀ ಸೀಸನಲ್ಲೇ ಬಾಲಿಂಗ್ ಮಾಡಿದ್ದಾರೆ. ಅದು ಇವತ್ತು ಫಸ್ಟ್ ಮ್ಯಾಚ್ ಬಾಲಿಂಗ್ ಮಾಡಿ ಅವರು ಫಸ್ಟು ಇದರಲ್ಲೇ ಅವ್ರು ವಿಕೆಟ್ ತೆಗೆದ್ರು. ಫಸ್ಟ್ ವಿಕೆಟ್ ಸ್ಟಾರ್ಟ್ ಮಾಡಿದ್ದು ಯಾರಪ್ಪ ಅಂದರೆ ನಮ್ಮ ಕ್ಲರ್ಕ್. ಇವರು ಮಾತ್ರ ಆಪತ್ ಬಾಂಧವನ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಏನು ಅಂದ್ಕೊಂಡಿದ್ವಿ ಅಂದರೆ ಫಸ್ಟು ಅಂದರೆ 6 ಓವರ್ಸ್ ಕವರ್ ಪ್ಲೇ ಅಲ್ಲಿ ಒಳಗಡೆ ಎಷ್ಟು 6 ಓವರ್ ಒಳಗಡೆ ಆಲ್ಮೋಸ್ಟ್ ಆಲ್ ನಾವು ಅಂದ್ಕೊಂಡಿದ್ವಿ 3 ಓವರ್ನಾಗ ಸ್ಟಾರ್ಟಿಂಗ್ 3 ಓವರ್ ಇದ್ವಲ್ಲ, ಅದರಲ್ಲಿ ನಮ್ಮ ಬೆಲ್ ಅವರು ಅಷ್ಟೊಂದು ಕಟ್ಟಾಕ್ಬಿಟ್ಟಿದ್ರು. ಸಖತ್ತಾಗಿನೇ ಕಟ್ಟಾಕಿದ್ರು. ಆಲ್ಮೋಸ್ಟ್ ಆಲ್ ಎಷ್ಟು 3 ಓವರಿಗೆ 14 ಎಷ್ಟೋ ಇದ್ರು. ಯಾವ ರೇಂಜಿಗೆ ಬಾಲಿಂಗ್ ಹಾಕಿದ್ರು ಅಂದರೆ ಅವರು ವಾವ್. ಇಡೀ ಸೀಸನ್ನಲ್ಲಿ 8 ಮ್ಯಾಚ್ ಕೂಡ ಕನ್ಸಿಸ್ಟೆನ್ಸಿ ಆಗಿ ಬಾಲಿಂಗ್ ಹಾಕಿದ್ದು ಯಾರಪ್ಪ ಅಂದರೆ ನಮ್ಮ ಬೆಲ್ ಅವರು. ಇವ್ರಿಗೆ ಆಲ್ಮೋಸ್ಟ್ ಆಲ್ ಈ ಸೀಸನ್ನಲ್ಲಿ ಡಾಟ್ ಬಾಲ್ಸ್ ಹಾಕಿದಂಥ ಅಂದರೆ ಈ ಸೀಸನ್ನಲ್ಲಿ ಜಾಸ್ತಿ ಗಿಡ ಬೆಳೆಸಿದ್ದ ಯಾರಪ್ಪ, ಸಾಲು ಮರದ ತಿಮ್ಮಕ್ಕ ಯಾರಪ್ಪ ಅಂದರೆ ನಮ್ಮ ಲಾರನ್ ಬೆಲ್ ಅಂತಲೇ ಹೇಳ್ಬೋದು. ಯಾವ ಥರ ಆಡಿದ್ರು ಗುರು ಇವತ್ತು ಬಾಲಿಂಗು ವಾವ್. ವಿಕೆಟ್ ಅಂಕರು ಬಿದ್ದಿದ್ದಿಲ್ಲ. 3 ಓವರ್ ಮುಗಿದು ನಾವು ಅಂದ್ಕೊಂಡಿದ್ವಿ ಪ್ರೆಷರ್ ಹಾಕ್ಕೊಂಡು ಇವಾಗ ಏನು ಜಸ್ಟ್ ವಿಕೆಟ್ ಬೀಳ್ತು ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಸ್ಟಾರ್ಟ್ ಮಾಡಿದ್ರು ನೋಡಿ ಗುರು. ಮತ್ತು ದೀಪ್ತಿ ಶರ್ಮಾ ಮತ್ತು ಮೆಗ್ ಲಾನಿಂಗ್ ಇವರಿಬ್ಬರು ಸ್ಟಾರ್ಟ್ ಮಾಡಿದ್ರು ಹೊಡೆಯೋಕ್ಕೆ. ಆಲ್ಮೋಸ್ಟ್ ಆಲ್ ಹೊಡೆದ್ರು 6 ಓವರಿಗೆ 60 ರನ್ನೇ ಎಷ್ಟು ಹೊಡೆದಿದ್ರು. ಮತ್ತು 7ನೇ ಓವರ್ ಹನುಮಂತ ಹೊಡೆದ್ರು. ಅದೇ 7ನೇ ಓವರೇ ಹೈಯೆಸ್ಟ್ ಈ ಮ್ಯಾಚ್ನಾಗ ಹೈಯೆಸ್ಟ್ ಹೊಡೆದಿದ್ದು ಯಾರಪ್ಪ ಅಂದರೆ ಇವರು. ಅಂದರೆ ಯು ಪಿ ವಾರಿಯರ್ಸ್ ರನ್ ಹೊಡೆದಿದ್ದೆ ಎಷ್ಟು ಅಂದ್ರೆ 18 ರನ್ ಹೊಡೆದ್ರ ಅದೇ 17ನೇ ಓವರ್ನಲ್ಲಿ. ಮತ್ತೆ 17ನೇ ಓವರ್ ರನ್ ಹೊಡೆದ್ರ ಆಯಿತು. ಅದಾದಮೇಲೆ 9ನೇ ಓವರ್ನಲ್ಲಿ ಬಂದರು ನೋಡ್ರಿ ಗುರು ನಮ್ಮ ಆಪತ್ ಬಾಂಧವನ್ ಅಂತ ಹೇಳ್ಬೋದು ಕ್ಲರ್ಕ್. ಇವರು ಬಂದು ಏನು ಸಖತ್ತಾಗಿ ಒಂದೇ ಓವರ್ನಲ್ಲಿ 2 ವಿಕೆಟ್ ತೊಗೊಂಡು ಇಡೀ ಯು ಪಿ ವಾರಿಯರ್ಸ್ನ ಕೆಳಗಡೆ ದಬ್ಬಿಟ್ರು ಅಂತ ಹೇಳ್ಬೋದು. ಅವರು ಸ್ಪೀಡಾಗಿ ಹೋಗ್ತಿತ್ತು ಅವ್ರದ್ದು ಗಾಡಿ. ಆ ಗಾಡಿ ನಾವು ಇವ್ರು ಬಂದುಬಿಟ್ಟು ಪಂಚರ್ ಮಾಡಿಬಿಟ್ರು. 2 ಗಾಡಿ ಪಂಚರ್ ಮಾಡಿಬಿಟ್ರು. ಆ ಪಂಚರ್ ಆದಮೇಲೆ ಗಾಡಿ ಯು ಪಿ ವಾರಿಯರ್ಸ್ ಗಾಡಿ ಮುಂದಕ್ಕೆ ಹೋಗ್ತಾ ಇಲ್ಲ ಗುರು. ನಮ್ಮ ಆರ್ ಸಿ ಬಿ ಅವರ ತಳ್ಕೊಂಡು ಹೋಗ್ತಾ ಇದ್ರು. ಆದರೆ ಆರ್ ಸಿ ಬಿ ಅವ್ರು ಬಿಡಬೇಕಲ್ಲ, ಸರ್ವಿಸ್ ಪಂಚರ್ ಮಾಡ್ಕೊಂತಾನೆ ಹೋಗ್ತಾ ಇದ್ರು ಅವ್ರನ್ನ. ಆಲ್ಮೋಸ್ಟ್ ಅಲ್ಲೆಲ್ಲ ಪಂಚರ್ ಮಾಡಿದ್ರು. 8 ವಿಕೆಟ್ ಆಲ್ಮೋಸ್ಟ್ ಅಲ್ಲಿ 8 ವಿಕೆಟ್ ತೆಗೆದ್ರು. ಬಾಲಿಂಗ್ನಲ್ಲಿ ಸಖತ್ತಾಗಿ ಆಡಿದ್ದು ಯಾರಪ್ಪ ಅಂದರೆ ಕ್ಲರ್ಕ್. ಇವರು ಸಖತ್ತಾಗಿದ್ರು. ಮತ್ತು ಗ್ರೇಸ್ ಹ್ಯಾರಿಸ್ ಅವರು ಇವರು ಕೂಡ ಇಡೀ ಸೀಸನ್ನಲ್ಲೇ ಬಾಲಿಂಗ್ ಮಾಡಿದ್ದಲ್ಲ. ಈ ಮ್ಯಾಚ್ನಲ್ಲಿ ಮಾಡಿ 2 ವಿಕೆಟ್ ತೊಗೊಂಡ್ರು. ಮತ್ತು ರಾಧಾ ಯಾದವ್ ವಿಕೆಟ್ ತೊಗೊಲಿಕ್ಕಂದ್ರೆ ಚೆನ್ನಾಗಿನೇ ಮಾಡಿದ್ರು ಬಾಲಿಂಗ್. ಎಲ್ಲರೂ ಸಖತ್ತಾಗಿ ಮಾಡಿದರು. ಒಂದಿಷ್ಟು ಫಸ್ಟು ಎಷ್ಟು 4, 5, 6, 7 ಇಷ್ಟು ಓವರ್ನಲ್ಲಿ ಹೊಡಿಸ್ಕೊಂಡ್ರು ಅಂತ ಹೇಳ್ಬೋದು. ಮತ್ತು ಆ ಓವರ್ನಲ್ಲಿ ಕೂಡ ಸಖತ್ತಾಗಿನೇ ಬಾಲಿಂಗ್ ಮಾಡಿದ್ದಾರೆ ನಮ್ಮ ಆರ್ ಸಿ ಬಿ ಅವರು. ಮತ್ತು ಸಖತ್ತಾಗಿನೇ ಬಾಲಿಂಗ್ ಮಾಡಿದರು. ವಿಕೆಟ್ ಮಾತ್ರ ಸಖತ್ತಾಗಿನೇ ತೆಗೆದ್ರು. ನಾವು ಆಲ್ಮೋಸ್ಟ್ ಆಲ್ ವಿಕೆಟ್ ತೆಗಿಲಾರ್ದೇ ಏನು ಗುರು ಈ ರೇಂಜಿಗೆ ಹೊಡೆಯಕತ್ತ ನಾವು ಈ ಥರ ಅನ್ಕೊಂಡಿದ್ದು ಯಾವಾಗಂದ್ರೆ 8ನೇ ಓವರ್ನಾಗ ಅನ್ಕೊಂಡಿದ್ವಿ. ಯಾಕಂದರೆ ಆ ಥರ ಆಡ್ತಾಯಿದ್ರು. 9ನೇ ಓವರ್ನಲ್ಲಿ ಬಂದರೆ ನೋಡಮ್ಮ ಆಪತ್ ಬಾಂಧವ ಕ್ಲರ್ಕ್ ಅವರು ಆ ಒಂದೇ ಮ್ಯಾಚ್ನಲ್ಲಿ 2 ವಿಕೆಟ್ ತೆಗೆದು ಆಲ್ಮೋಸ್ಟ್ ಆಲ್ ಆರ್ ಸಿ ಬಿಗೆ ಅಲ್ಲಿ ಇಂಟ್ರೆಸ್ಟ್ ಅಂದರೆ ಆರ್ ಸಿ ಬಿ ಅವರಿಗೆ ಹೋಗ್ತಾ ಇರೋ ಗಾಡಿಯನ್ನು ಬ್ರೇಕ್ ತುಳಿದಿದ್ದು ಯಾರಪ್ಪ ಅಂದರೆ ಕ್ಲರ್ಕ್ ಅವರು ಬಂದು ಬ್ರೇಕ್ ತುಳಿದ್ರು. ಬಾಲಿಂಗ್ನಲ್ಲಿ ಎಲ್ಲರೂ ಕೂಡ ಸಖತ್ತಾಗಿನೇ ಅಲ್ಲಿ ಏನು ವಿಕೆಟ್ ಬಿದ್ದಾದ್ಮೇಲೆ ಚೆನ್ನಾಗಿನೇ ಕ್ಲಿಕ್ ಆದರು ಎಲ್ಲರೂ. ಇವರು ಬೆಲ್ ಅವರು ಎಷ್ಟು ಫಸ್ಟ್ನೇ ಓವರ್ನಾಗ ರನ್ ಕೊಡೋಂಗಿಲ್ಲ, ಡಾಟ್ ಬಾಲ್ ಹಾಕ್ತಾರೆ. ಮತ್ತು ಡೆತ್ ಓವರ್ನಲ್ಲಿ ಬಂದು ವಿಕೆಟ್ ಕೊಡ್ತಾರೆ. ಹೆಪ್ಪ ಅಂಥ ಬಾಲಿಂಗ್ ಗುರು ಸಖತ್ತಾಗಿನೇ ಇತ್ತು ಅಂತ ಹೇಳ್ಬೋದು. ರಾಧಾ ಯಾದವ್ ಫೀಲ್ಡಿಂಗ್ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಫುಲ್ ಪೀಸಾಗಿ ಆಯಿತು ಬಾಲಿಂಗು. ಸಖತ್ತಾಗಿನೇ ಆಡಿದ್ರು ಅಂತ ಹೇಳ್ಬೋದು ಬಾಲಿಂಗು. ಇನ್ನು ಬ್ಯಾಟಿಂಗ್ ಏನ್ರಿ ಏನು ಮ್ಯಾಚ್ ಗುರು ಇದು. ಯಾವ ಥರ ಬ್ಯಾಟಿಂಗ್ ಆಡಿದ್ರಮ್ಮ ಆರ್ ಸಿ ಬಿ ಹುಡುಗಿಯರು ವಾವ್. ಗ್ರೇಸ್ ಹ್ಯಾರಿಸ್ ಮತ್ತು ಸ್ಮೃತಿ ಮಂದನ್ ಅವರು ಬರ್ತಾರೆ ಓಪನಿಂಗ್. ಆಲ್ಮೋಸ್ಟ್ ಆಲ್ ಇಂಡಿಯನ್ ಮ್ಯಾಚ್ ಇದೇ ಥರ ಹೊಡೆದಿದ್ರು. ಈ ಮ್ಯಾಚ್ ಅಂಕರು ಮತ್ತಿತ ಫುಲ್ಲು ಗಾಡಿ ಏನು ಬಾಲಿಂಗ್ನೇ ಪಂಚರ್ ಆಗಿತ್ತು. ಇದರಲ್ಲಿ ಕೂಡ ಅದೇ ಥರನೇ ಪಂಚರ್ ಆಯ್ತು ಗುರು. ಥೂ ಯಾವ ಥರ ಹೊಡಿಸಿ ಇವರು 4 ಮೇಲೆ 4 ಹ್ಯಾಟ್ರಿಕ್ 4 ಹೊಡಿ. ಅವನವನು ಇಬ್ಬರು ಬ್ಯಾಟರ್ ಹ್ಯಾಟ್ರಿಕ್ 4 ಹೊಡೆದ್ರು ಹೊಡಿ. ಯಾವ್ಯಾವ ಥರ ಆಡಿದ್ರು ಗುರು. ನೆಕ್ಸ್ಟ್ ಬ್ಯಾಟರಿಗೆ ಚಾನ್ಸೇ ಕೊಡಲಿಲ್ಲ ಇವರು. ಓಪನರ್ ಬಂದವರು ಜರ್ಜಾವಲ್ಲಿಗೆ ಒಂದಿಟ್ಟು ಚಾನ್ಸ್ ಇತ್ತು. ಅವರು ಕೂಡ ಜಾಸ್ತಿ ಏನು ಆಡಲಿಲ್ಲ. ಇವರೇ ಇಬ್ಬರು ಫಿನಿಶ್ ಮಾಡ್ಕೊಂಡು ಹೋದ್ರು. 75 ರನ್ ಹೊಡೆದ್ರು ನಮ್ಮ ಗ್ರೇಸ್ ಹ್ಯಾರಿಸ್ ಅವರು. ಇವತ್ತು ಅವರು ಬಾಲಿಂಗ್ನಲ್ಲಿ ಕೂಡ 2 ವಿಕೆಟ್ ತೆಗೆದ್ರು. ಇವತ್ತು ಪ್ಲೇಯರ್ ಆಫ್ ದಿ ಮ್ಯಾಚ್ ನಮ್ಮ ಗ್ರೇಸ್ ಹ್ಯಾರಿಸ್ಗೆ ಸಿಗುತ್ತೆ ಕನ್ಫರ್ಮ್. ಆಲ್ಮೋಸ್ಟ್ ಆಲ್ ಕನ್ಫರ್ಮ್. ಫೈನಲಲ್ಲಿ ಕೂಡ ಇದೇ ಥರ ಆಡಲಿ. ನಮ್ಮ ಆರ್ ಸಿ ಬಿ ಇವಾಗ ಫೈನಲ್ ಎಂಟ್ರಿ ಕೊಟ್ಟಿದೆ. 4ನೇ ಸೀಸನ್ ಡೈರೆಕ್ಟಾಗಿ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಟೇಬಲ್ ಟಾಪರ್ ಆಗಿ ಫೈನಲ್ಗೆ ಎಂಟ್ರಿ ಕೊಟ್ಟಾರ. ಫೈನಲ್ನಾಗ ಯಾವ ಥರ ಆಡ್ತಾಳೆ ಕಾದು ನೋಡೋಣ. ಇನ್ನೂ ಫೈನಲ್ ಅಂದರೆ ಯಾರು ಹೋಗ್ತಾರೆ ನಮ್ಮ ಆರ್ ಸಿ ಬಿ ಇವ್ರ ಜೊತೆ ಆಡೋಕ್ಕೆ ಅಂತಂದು ಇನ್ನೂ ಗೊತ್ತಿಲ್ಲ.
ಕಾದು ನೋಡೋಣ. ಇನ್ನೂ 2-3 ಪಾಯಿಂಟ್ಸ್ ಟೇಬಲಲ್ಲಿ ಸ್ಥಾನಗಳು ಫಿಕ್ಸ್ ಆಗಿಲ್ಲ. ಹಂಗಾಗಿ ಇನ್ನೂ 2 ಮ್ಯಾಚ್ ಇವೆ. ಆ 2 ಮ್ಯಾಚ್ನಾಗ ಯಾರ್ಯಾರು ಗೆಲ್ತಾರೆ ಕಾದು ನೋಡೋಣ. ಇವತ್ತಿನ ಮ್ಯಾಚ್ ಮಾತ್ರ ಸಖತ್ತಾಗಿತ್ತು, ಥ್ರಿಲ್ಲಿಂಗ್ ಆಗೇನೇ ಇತ್ತು. ಆ ಥ್ರಿಲ್ಲಿಂಗಲ್ಲಿ ಒನ್ ಸೈಡ್ ಮ್ಯಾಚ್ ಆಗೋಯ್ತು ಗುರು. ಒನ್ ಸೈಡ್ ಮ್ಯಾಚ್ ಆಲ್ಮೋಸ್ಟ್ ಆಲ್ ಫಸ್ಟ್ನೇ ಬಾಲಿಂಗ್ನಾಗ ಒಂದು ಸ್ವಲ್ಪ ಏರುಪೇರು ಆಯಿತು. ಈ ಬ್ಯಾಟಿಂಗ್ನಾಗ ಅಂಕರು ಹುಚ್ಚು ಬಿಡಿಸಿದ್ರು ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ಬ್ಯಾಟರ್ಸ್. ಯಾವ ಥರ ಆಡಿದ್ರು ಗುರು. ಸೊ ಇದು ಯಾರು ಗ್ರೇಸ್ ಹ್ಯಾರಿಸ್ ಹೊಡೆದ್ರೆ ನೀನು ಹೊಡೆದ್ರೆ ನಾನು ಹೊಡಿಬಾರ್ದ ಅಂತಂದು ಶ್ರುತಿ ಮಂದನ ಅವರು ಹೊಡೆದ್ರು. ಹೊಡಿ ಇಬ್ಬರು ಅಂದರೆ ಗ್ರೇಸ್ ಹ್ಯಾರಿಸ್ ಅವರು ಏನು ನಾನು 100 ಹೊಡಿಬೇಕಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಬಟ್ ಅವರು ಔಟ್ ಆಗಿಬಿಟ್ರು, ಏನು ಮಾಡೋಕ್ಕಾಗಲ್ಲ. ಔಟ್ ಆದ ಮೇಲೆ ಮತ್ತೆ ಅವರು ಬರ್ತಾರೆ. ಅವರು ಕೂಡ ನಾವು ಕಟ್ಟಿಟ್ಟಿಟ್ಟು ಕೊಡ್ತಾರೆ ನಮ್ಮ ಶ್ರುತಿ ಮಂದನ್ ಅವ್ರಿಗೆ ಅಂತ ನಾವು ಅಂದ್ಕೊಂಡಿದ್ವಿ. ಅವ್ರು ಹೊಡ್ಯಕ್ಕೆ ಹೋಗ್ತಾಯಿದ್ರು. ಬಟ್ ಏನೋ ಕಡೆ ಟೈಮ್ನಲ್ಲಿ ಕಟ್ಟಿಟ್ಟು ಕೊಟ್ಟು ನಮ್ಮ ಶ್ರುತಿ ಮಂದನ್ ಅವರಿಗೆ 50 ಹೊಡೆಯಂಗೆ ಮಾಡಿದರು. ಏನು 6 ಗುರು ಅದು. ಯಾವ್ಯಾವ ಥರ 6 ಹೊಡೆದ್ರು ಇವತ್ತ. 6 ಮತ್ತು 4 ಹ್ಯಾಟ್ರಿಕ್ ಅಂತೂ ಓವರಿಗೆ 5-4 4 ಹೊಡೆದ್ಬಿಟ್ಟಾರ. ಆದರೂ ಇವತ್ತು ಸಖತ್ತಾಗಿನೇ ಆಡಿದರು. ಬ್ಯಾಟಿಂಗ್ನು ಮತ್ತು ಬಾಲಿಂಗ್ನು ಸಖತ್ತಾಗಿ ಮಾಡಿದರು. ಏನೋ ಎಲ್ಲೋ ಹೋಗುತ್ತೆ ಅಂದ್ಕೊಂಡಿದ್ವಿ ನಾವು 8ನೇ ಓವರಿಂದ. ನಾವು 8ನೇ ಓವರ್ ರನ್ ನೋಡಿದ್ರೆ, ಬಟ್ ಸಖತ್ತಾಗಿನೇ ಕಂಬ್ಯಾಕ್ ಮಾಡಿದರು ಬಾಲಿಂಗ್ನಾಗ ಮತ್ತು ಬ್ಯಾಟಿಂಗ್ನಾಗ ಅಂಕರ್ ಕಂಬ್ಯಾಕ್ ಅಲ್ಲ, ಅವ್ರಿಗೆ ಬಿಟ್ಟೇ ಕೊಡಲಿಲ್ಲ ನಮ್ಮ ಆರ್ ಸಿ ಬಿ. ಆ ಥರ ಆಡಿದರು. ಮುಂದಿನ ಮ್ಯಾಚ್ ಫೈನಲ್ನಲ್ಲಿ ಸಿಗುವ 5ನೇ ತಾರೀಕು. ಕಾದು ನೋಡೋಣ ಯಾರು ಬರ್ತಾರೆ ಫೈನಲ್ಗೆ ಅಂತಂದು. ವೇಟಿಂಗ್ ಫಾರ್ ಫೈನಲ್ ಅಂತಂದು ಹೇಳ್ಬೋದು. ಆರ್ ಸಿ ಬಿ ಇವಾಗ ಫೈನಲ್ನಾಗ ವೇಟ್ ಮಾಡ್ತಾ ಇದೆ, ಯಾರು ಹೋಗ್ತಾರೆ ಕಾದು ನೋಡೋಣ. ಸಖತ್ತಾಗಿನೇ ಆಡಿ ಎಂಟ್ರಿ ಕೊಟ್ಟರೆ, ಅಂದರೆ ಈ ಸೀಸನ್ ಲೀಗ್ನ ಚೆನ್ನಾಗಿ ಆಡಿ ಮುಗಿಸಿದ್ದಾರೆ ನಮ್ಮ ಆರ್ ಸಿ ಬಿ. ಏನೋ ಹ್ಯಾಟ್ರಿಕ್ ಸೋಲ್ತಾರಂತ ನಾವು ಅಂದ್ಕೊಂಡಿದ್ವಿ, ಆದರೆ ಆ ಕೆಲಸ ಮಾಡಲಿಲ್ಲ ನಮ್ಮ ಆರ್ ಸಿ ಬಿ. 8 ಮ್ಯಾಚಲ್ಲಿ 6 ಮ್ಯಾಚ್ ಗೆದ್ದು 2 ಮ್ಯಾಚ್ ಸೋತು 12 ಪಾಯಿಂಟ್ ಗಳಿಸಿಕೊಂಡು ಇವಾಗ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಕಾದು ನೋಡೋಣ ಮುಂದೆ ಫೈನಲ್ ಯಾವ ಥರ ಆಡ್ತಾರೆ ಅಂತಂದು. ವೆಟ್ ಪರ್ಸಿ ಫೈನಲ್ನಲ್ಲಿ ಸಿಗುವ. ಮತ್ತು ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.